ಬಿಜೆಪಿಯಲ್ಲಿ ಹೀಗೊಂದು ಸುದ್ದಿ ಹರಿದಾಡ್ತಾ ಇದೆ. ಬಿಜೆಪಿಯಲ್ಲಿ ಯಾರಾಗ್ತಾರೆ ಮುಂದಿನ ಸಿಎಂ? ಸರ್ಕಾರ ಬರದಿದ್ರೂ ಸಿಎಂ ಸ್ಥಾನ ಮೇಲೆ ಬಿಜೆಪಿಗರು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆ ಪೈಕಿ ಯಾರ್ಯಾರಿದ್ದಾರೆ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಿದ್ದಂತಹ ಸಂದರ್ಭ ಸಾಕಷ್ಟು ಆಕಾಂಕ್ಷಿಗಳು ಮುನ್ನೆಲೆಯಲ್ಲಿದ್ರೂ ಕೂಡ ಬಸವರಾಜ ಬೊಮ್ಮಾಯಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶಗಳು ಸಿಕ್ತು. ಈಗ ಅಧಿಕಾರದಲ್ಲಿರುವಂತಹದ್ದು ಕಾಂಗ್ರೆಸ್. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಒಂದು ಪದ್ಧತಿ ಇದೆ, ಸಾಂಪ್ರದಾಯಿಕವಾಗಿ ಬಂದಂತಹ ಪದ್ಧತಿ. 5 ವರ್ಷಕ್ಕೊಂದು ಪಕ್ಷವನ್ನು ಆಯ್ಕೆ ಮಾಡ್ತಾರೆ. ಈ ವರ್ಷ ಕಾಂಗ್ರೆಸ್ ಆದರೆ ಮುಂದಿನ 5 ವರ್ಷದ ನಂತರ ಬಿಜೆಪಿ, ಅದಾದ ನಂತರ ಮೈತ್ರಿ, ಹೀಗೆ ಒಂದೊಂದು ರೀತಿಯ ಹೊಸತನದ ಪಕ್ಷಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹದ್ದು ಕರ್ನಾಟಕದ ಸಾಂಪ್ರದಾಯಿಕ ಪದ್ಧತಿ. ಮುಂದಿನ ಬಾರಿ ಏನಾದರೂ ಅಪ್ಪಿ ತಪ್ಪಿ ಗ್ರಹಚಾರ ಕೆಟ್ಟು ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಆ ಸಂದರ್ಭ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆಯಲ್ಲೇನು ಕಮ್ಮಿ ಇಲ್ಲ. ಬಿಜೆಪಿಯಲ್ಲಿ ಯಾರಾಗ್ತಾರೆ ಮುಂದಿನ ಸಿಎಂ ಎನ್ನುವಂತಹದ್ದು ಈಗಲೇ ಚರ್ಚೆ ಆಗ್ತಾ ಇದೆ. ಸರ್ಕಾರ ಬರದಿದ್ರೂ ಸಿಎಂ ಸ್ಥಾನ ಮೇಲೆ ಬಿಜೆಪಿಗರು ಕಣ್ಣಿಡ್ಕೊಂಡು ಕೂತಿದ್ದಾರೆ. ಒಂದು, ನೀವು ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಗಮನಿಸಬೇಕಾದಂತಹ ಮತ್ತು ತಿಳಿಯಬೇಕಾದಂತಹ 2 ವಿಚಾರಗಳಿದ್ದಾವೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಯಾರ್ಯಾರು ಆಗಿರ್ತಾರೋ ಅವರು ಯಾರು ಬಿಜೆಪಿ ಆಕಾಂಕ್ಷಿಗಳಾಗಿರೋದಿಲ್ಲ. ಆದರೆ ಬಿಜೆಪಿಯಲ್ಲಿ ಯಾರು ರಾಜ್ಯಾಧ್ಯಕ್ಷರಾಗಿರ್ತಾರೋ, ಕಾಂಗ್ರೆಸ್ನಲ್ಲಿ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ, ಈ ಎರಡೂ ಪಕ್ಷದ ಎರಡು ಸ್ಥಾನದ ವ್ಯಕ್ತಿಗಳು ಸಿಎಂ ಆಕಾಂಕ್ಷಿಗಳಾಗಿರ್ತಾರೆ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ 2 ರಾಷ್ಟ್ರೀಯ ಪಕ್ಷದಲ್ಲಿ ಮಾತ್ರ ಇರುವಂತಹದ್ದು. ಅದು ಹೊರತುಪಡಿಸಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ನಲ್ಲಿ ಈ ತರಹದೊಂದು ಅವಕಾಶ ಆಗಲಿ, ಈ ತರಹದೊಂದು ಚಾನ್ಸಸ್ಗಳು ಭಾರಿ ಕಮ್ಮಿ. ಸೊ ಈಗ ಸರ್ಕಾರ ಬರದಿದ್ರೂ ಸಿಎಂ ಸ್ಥಾನದ ಮೇಲೆ ಬಿಜೆಪಿಗರು ಕಣ್ಣಿಡ್ಕೊಂಡು ಕೂತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗುವ ಕನಸು ಬಿಚ್ಚಿಟ್ಟ ರಾಜಾ ಹುಲಿ ಪುತ್ರ, ನಿಮ್ಗೆ ಈಗಲೇ ಹಿಂಟ್ ಗೊತ್ತಾಗಿರ್ಬೋದು. ರಾಜಾ ಹುಲಿ BS ಯಡಿಯೂರಪ್ಪರ ಪುತ್ರ BY ವಿಜಯೇಂದ್ರ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರ ಆಗ್ತಾರಾ ಎನ್ನುವಂತಹ ಚರ್ಚೆ ಈಗಲೇ ಶುರುವಾಗಿದೆ. ಮನೆ ಕಟ್ಟೋದಕ್ಕೆ ಫೌಂಡೇಶನ್ ಅನ್ನು ಈಗಲೇ ರೆಡಿ ಮಾಡ್ಕೊಂಡು ಇಡ್ತಿದ್ದಾರಾ BS ಯಡಿಯೂರಪ್ಪ? ತೆರೆಮರೆಯಲ್ಲಿ ರಾಜಾ ಹುಲಿ ಆಡುವಂತಹ ನಿಶಬ್ದ ಗೇಮ್ ಇದೆಯಲ್ಲ, ನಿಜಕ್ಕೂ ಬಹಳಷ್ಟು ತೀವ್ರತೆಯಲ್ಲಿರುತ್ತೆ ಆ ಗೇಮು. ನಮ್ಮ ತಂದೆಯಂತೆ ನಾನು ಮುಖ್ಯಮಂತ್ರಿ ಆಗುತ್ತೇನೆಂದ ವಿಜಯೇಂದ್ರ ಮನಸ್ಸಲ್ಲಿರೋದು ನಾಲಿಗೆಯಲ್ಲಿ ಬರುತ್ತೆ. ಸೊ ಅದರಂತೆಯೇ ತಮ್ಮ ಆಸೆನ ವ್ಯಕ್ತಪಡಿಸಿದ್ದಾರೆ. ಅದು ಅಪರಾಧವೂ ಅಲ್ಲ, ಅದು ಒಂಥರ ನಿರಾಕರಿಸಲ್ಪಡಬೇಕಾದಂಥ ವಿಚಾರನೂ ಅಲ್ಲ. ಒಬ್ಬ ರಾಜ್ಯಾಧ್ಯಕ್ಷನಾಗಿ ತನ್ನ ವಿರೋಧ ಪಕ್ಷದ ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿ ಆ ಸ್ಥಾನವನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. BS ಯಡಿಯೂರಪ್ಪ ಹೆಂಗೆ ಪ್ರಬುದ್ಧವಾಗಿ ನಿಭಾಯಿಸಿದ್ರು ಅದರಂತೆ ಮಗ ವಿಜೇಂದ್ರವು ಕೂಡ ನಿಭಾಯಿಸ್ತಾ ಇದ್ದಾರೆ. ಇನ್ನು ಸಿಎಂ ಬಳಿಕ ಸಮುದಾಯ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತೇನೆ ಅಂದರೆ ಸಿಎಂ ಆದ ನಂತರ ನನ್ನ ಸಮುದಾಯಕ್ಕೂ ಅಥವಾ ಸಂಘಟನೆಗೂ ಅಥವಾ ಪಕ್ಷಕ್ಕೂ ನಿಷ್ಠೆಯಿಂದ ದುಡಿತೀನಿ, ಎಲ್ಲರೂ ಹೆಮ್ಮೆ ಪಡುವ ರೀತಿ ಕೆಲಸ ಮಾಡುತ್ತೇನೆ ಎಂದು ವಿಜೇಂದ್ರಗೆ ಕಾಲಿಟ್ಟ ಕಡೆ ಶತ್ರುಗಳು ತುಂಬಿಕೊಂಡಿದ್ದಾರೆ. ವಿಜೇಂದ್ರರ ಸುತ್ತ ಅಷ್ಟ ದಿಕ್ಕುಗಳಲ್ಲೂ ಕೂಡ ಒಂದೊಂದು ಕಡೆ ಒಬ್ಬೊಬ್ಬ ಶತ್ರು. ಪ್ರತಾಪ್ ಸಿಂಹ BY ವಿಜೇಂದ್ರರ ಹೆಗಲಿಗೆ ಬಂದೂಕು ಇಟ್ಟರೆ, ಯತ್ನಾಳು BY ವಿಜೇಂದ್ರರ ಎಡ ಹೆಗಲಿಗೆ ಬಂದೂಕು ಇಟ್ಟರೆ, ಇನ್ನು ಈ ಬದಿ ಆ ಬದಿ ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್ ಎಲ್ಲರೂ ಕೂಡ ತಲೆಗೊಂದು ಅಂತ ಹೇಳಿ ಗುಂಡ ಹಾರಿಸ್ತಿದ್ದಾರೆ. ಹೀಗಿದ್ದಾಗಲೂ ಕೂಡ BY ವಿಜೇಂದ್ರ ಈ ತರಹದ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದು ಇಡೀ ಕೇಸರಿ ಪಾಳ್ಯದಲ್ಲಿ ಚರ್ಚೆಗೆ ಕಾರಣವಾಗಿರುವಂತಹದ್ದು. ಯಡಿಯೂರಪ್ಪ ಎಲ್ಲರ ಸಮಸ್ಯೆ ಮೆಟ್ಟಿ ನಿಂತು ಸಿಎಂ ಆದರು. ಅಂದರೆ ಯಡಿಯೂರಪ್ಪ ಸಿಎಂ ಆಗಿದ್ದು ಕೂಡ ಒಂಥರ ಹೂವಿನ ಹಾಸಿಗೆ ಆಗಿರಲಿಲ್ಲ, ಅಲ್ಲೂ ಕೂಡ ಮುಳ್ಳು ತಂತಿಗಳೇ ಅವ್ರನ್ನೂ ಕೂಡ ಕಾಡ್ತಾ ಇತ್ತು. ಇನ್ನು ಈ ಬಾರಿ ಅದರಲ್ಲೂ ಕೂಡ ಬೇಕಾದಷ್ಟು ಆಕಾಂಕ್ಷಿಗಳು ಇರತಕ್ಕಂತಹ ಸಂದರ್ಭ ಬಿಜೆಪಿಯಲ್ಲಿ ಸಿಎಂ ಆಯ್ಕೆ ಬಹಳಷ್ಟು ದೊಡ್ಡ ಮಟ್ಟಿಗಿನ ಕಗ್ಗಂಟಾಗಬಹುದು. ಇದನ್ನು ಹೇಳ್ತಾ ಇರೋದು ಈಗೇನು ಬಿಜೆಪಿ ಅಧಿಕಾರದಲ್ಲಿಲ್ಲ, ಒಂದು ವೇಳೆ ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಆಗ ಎದುರಿಸಬಹುದಾದಂತಹ ಕೆಲ
CM ಸ್ಥಾನದ ಒಂದು ಕಗ್ಗಂಟು ಅಥವಾ ಬಿಕ್ಕಟ್ಟಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಡಿಯೂರಪ್ಪ ರೀತಿ ನಾನು ಸಹ CM ಆಗುತ್ತೇನೆ ಎಂದು ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. CM ಹುದ್ದೆಗೆ ಏರುವ ಇಂಗಿತ ವ್ಯಕ್ತಪಡಿಸಿದ BY ವಿಜಯೇಂದ್ರ ಈಗಿನ BJP ಸ್ಟೇಟ್ ಪ್ರೆಸಿಡೆಂಟ್. ಇನ್ನು ಸ್ವಪಕ್ಷೀಯ ವಿರೋಧಿಗಳಿಗೆ ಟಾಂಗ್ ಕೊಟ್ಟ BY ವಿಜಯೇಂದ್ರ. ಅಂದರೆ ಸ್ವಪಕ್ಷೀಯ ಅಂದರೆ ತನ್ನದೇ ಪಕ್ಷ BJPಯ ವಿರೋಧಿಗಳಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ BY ವಿಜಯೇಂದ್ರ. ಇನ್ನು ಯಡಿಯೂರಪ್ಪ ಬಳಿಕ ವಿಜಯೇಂದ್ರ ಅವರೇ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕರ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ಸಂಕಲ್ಪ ತೊಟ್ಟ BY ವಿಜಯೇಂದ್ರ. ನೋಡಿ, ಸಂಕ್ರಾಂತಿಗೊಂದು ಸಂಕಲ್ಪ ಅಂತ ಹೇಳ್ತಾರೆ ಕೆಲವರು. ಸಂಕ್ರಾಂತಿಗೆ ಸಂಕಲ್ಪವನ್ನು ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ದುರ್ಬಲ ಆಗೋದಿಲ್ಲ ಅಂತಾರೆ. ಸೊ BY ವಿಜಯೇಂದ್ರ ಹೇಳಿ ಕೇಳಿ ಸಾಂಪ್ರದಾಯಿಕ ಒಬ್ಬ ಆಧ್ಯಾತ್ಮಿಕವಾಗಿಯೂ ಮತ್ತು ಸಂಪ್ರದಾಯವನ್ನು ಬಹಳಷ್ಟು ಶ್ರದ್ಧೆಯಿಂದ ಅದನ್ನು ಅನುಸರಿಸುವಂಥ ವ್ಯಕ್ತಿ. ಸೊ ಅವ್ರ ಮಗ ರಕ್ತಗತವಾಗಿ ಅದೇ ತರಹದೊಂದು ಸಂಪ್ರದಾಯ ಬಂದಿರುತ್ತೆ ಮಗನಿಗೂ ಕೂಡ. ಸೊ ಸಂಕ್ರಾಂತಿಗೆ BY ವಿಜಯೇಂದ್ರ ಒಂದು ಸಂಕಲ್ಪ ಮಾಡಿದ್ದಾರೆ. ತಮ್ಮ ಆಸೆಯ ಇಂಗಿತ ಅಥವಾ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ವ್ಯಕ್ತಪಡಿಸಿದರ ಹಿಂದೆ ಅವರ ಪರಿಶ್ರಮ ಗೆಲುವನ್ನು ಕೊಡುತ್ತಾ ಎನ್ನುವಂತಹದ್ದು ಕಾದು ನೋಡಬೇಕಾದಂತಹ ವಿಚಾರ.